ನಮಸ್ಕಾರ ಗುರು, ನಾನು ನಿಮ್ಮ ಪ್ರೊಫೆಷನಲ್ ಕನ್ನಡಿಗ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ ನೋಟಿಫಿಕೇಶನ್ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತು ಕರೆಕ್ಟಾಗಿ ನಾವು ಎಲ್ಲಿದ್ದೀವಿ ಅಂದರೆ ಕನಕಪುರದಲ್ಲಿ ನಾವು ಇರೋಂತಹ ವಾಣಿ ಥಿಯೇಟರಲ್ಲಿದ್ದೀವಿ. ಈ ಥಿಯೇಟರಲ್ಲಿ ಇವತ್ತು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಅಭಿನಯಿಸಿರುವ ಮ್ಯಾಕ್ಸ್ ಫಿಲಮ್ ಹಾಕಿದ್ದಾರೆ. ಇಲ್ಲಿ ಸುತ್ತಮುತ್ತ ಡಿಸೈನ್ ಎಲ್ಲ ನೋಡ್ತದೆ. ಮ್ಯಾಕ್ಸ್ ಹಬ್ಬರನೂ ಜೋರಾಗಿದೆ. ಹಾಗೆ ಇಲ್ಲಿ ಯಾವ ಥರ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಅವ್ರ ಫ್ಯಾನ್ಸ್ಗಳನ್ನಂತ ಈ ವಿಡಿಯೋದಲ್ಲಿ ನೋಡೋಣ. ಮತ್ತು ಅವರೇನೇ ಈ ಫಿಲಮ್ ನೋಡಿ ಅವ್ರಿಗೆ ಏನಂತನೂ ಕೇಳೋಣ. ಸಿನಿಮಾ ಚೆನ್ನಾಗಿದೆ. ಒಂದು ಒಳ್ಳೆ ಪೊಲೀಸ್ ಪಾತ್ರಕ್ಕೆ ಯಾವ ರೀತಿ ನಿಯತ್ತ ಕೆಲಸ ಮಾಡಿದ್ರೆ ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ತೋರಿಸಿದ್ದಾರೆ. ಆದ್ರೆ ಕಿಚ್ಚ ಸುದೀಪ್ ನಟನೆಗೆ ಸರಿಯಾದ ಡೈರೆಕ್ಟರ್ ನಮ್ ಕರ್ನಾಟಕದಲ್ಲಿ ಇಲ್ಲ. ಕಿಚ್ಚ ಸುದೀಪ್ ನಟನೆಗೆ ನಮ್ ಕರ್ನಾಟಕದಲ್ಲಿ ಸರಿಯಾದ ಡೈರೆಕ್ಟರ್ ಇಲ್ಲ. ಅವರು ಒಂದು ರೇಂಜ್ ಅಲ್ಲಿದ್ದಾರೆ ನಟನೆಗೆ, ಆದ್ರೆ ಸರಿಯಾದ ಡೈರೆಕ್ಟರ್ ಇಲ್ಲ. ಎಲ್ಲಿ ಟಿವಿ 9, ಎಲ್ಲಿ BTV, ಯಾರು ಸಿಗ್ತಾ ಇಲ್ಲ. ಎಲ್ಲಿ ಕರ್ಸಿ ಹೇಳ್ತೀನಿ, ಅವರ ನಟನೆಗೆ ಸರಿಯಾದ ಡೈರೆಕ್ಟರ್ ಇಲ್ಲ ನಮ್ ಕರ್ನಾಟಕದಲ್ಲಿ. ಈ ರೀತಿ ಎಲ್ಲ ಅವರು ನಟನಾಗ ತೋರಿಸ್ಬೇಕಾಗಿರೋದು ತೋರಿಸಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಪಾತ್ರಕ್ಕೆ ಯಾವ ರೀತಿ ತೊಂದರೆಗಳು ಬರುತ್ತೆ, ಏನು ಹೆಣ್ಮಕ್ಳಿಗೆ ಯಾವ ರೀತಿ ಗೌರವ ಕೊಡ್ಬೇಕು, ಎತ್ತ ಏನಂತ ತೋರಿಸಿದ್ದಾರೆ. ಬಟ್ ಅವರ ನಟನೆಗೆ ಸರಿಯಾದ ಡೈರೆಕ್ಟರ್ ನಮ್ ಕರ್ನಾಟಕದಲ್ಲಿ ಇಲ್ಲ. ಈ ರೀತಿ ಎಲ್ಲ ಅವ್ರನ್ನ ತೋರಿಸೋದು. ಪಕ್ಕಾ ಸುದೀಪ್ ಅಭಿಮಾನಿ, ಯಾವಾಗೂ ಫ್ಯಾನ್ ಶೋ ಎಲ್ಲ ನೋಡೋದು. ಡೈರೆಕ್ಟ್ಸ್ ಅವ್ರನ್ನ ಕರೆಕ್ಟ್ ಎಂತ ಡೈರೆಕ್ಟ್ಸ್ ಹಾಕೊಳ್ಬೇಕಂದ್ರೆ ಪ್ರಶಾಂತ್ ನೀಲ್ ಏನಾದ್ರು ಕಾಂಬಿನೇಷನ್ ಅಲ್ಲಿ ಮಾಡಿದ್ರೆ ಇಂತ ಮೂವಿ ನಿಜವಲ್ಲ ಅಲ್ಲ, ವರ್ಲ್ಡ್ ವೈಡ್ ಹಿಟ್ ಆಗುತ್ತೆ. ಮ್ಯಾಕ್ಸಿಮಮ್ ಇದು ಒಂದು ದಿನದಲ್ಲಿ ಈ ತರ ಸ್ಟೋರಿ, ಈ ತರ ಕಾನ್ಸೆಪ್ಟ್ ಯಾರು ಮಾಡಕ್ ಆಗೋದಿಲ್ಲ. ಬಟ್ ನಮ್ ಕನ್ನಡ ಡೈರೆಕ್ಟ್ಸ್ ಇದಾರಲ್ವಾ, ಈಗ ಪ್ರಶಾಂತ್ ನೀಲ್ ಇವರೆಲ್ಲಾನು ಅದೇನ್ ತೆಲುಗು ತಮಿಳ್ ಹೋಗಿ ಅದೇನ್ ಕಿತ್ತು ಗುಡ್ಡೆ ಹಾಕ್ತಾರೋ ಗೊತ್ತಿಲ್ಲ. ಶಾರ್ಟ್ ಅಲ್ಲ, ನಾನು ಕನ್ನಡ ಟೀಚರ್ ಆಗಿ ಹೇಳ್ತಾ ಇದೀನಿ, ಶಾರ್ಟ್ ಕೇಳೋ ಕೆಲಸ ಇನ್ನೇನಿಲ್ಲ. ನನ್ ಮಗುಗ ದರ್ಶನ್ ಇಲ್ವಾ, ಕಿಚ್ಚ ಸುದೀಪ್ ಇಲ್ವಾ, ಸಲಾರ್ ಇವಾಗ 2 ಮಾಡೋ ಬದ್ಲು ಅದನ್ನೇನಂತ ಮೂಡಿ ತಗೊಂಡೋಗ ಅಲ್ಲೇ ಮಾಡ್ಬೋದಾಗಿತ್ತಲ್ಲ. ಏನ್ NTR ಬೇಕಾಗಿರೋದ, ಬೇರೆ ಇನ್ನಾರು ಪ್ರಭಾಸ ಬೇಕಾ? ಸುದೀಪ್ ಅಂತ ಆಕ್ಟರ್ ಯಾರು ಸಿಗ್ತಾರ ರೀ? ಅಭಿನಯ ಚಕ್ರವರ್ತಿ ಯಾಕೆ ಕೊಡ್ತಾರ? ಯಾಕೆ ಕೊಟ್ಟಿರೋದು ಅಭಿವೃದ್ಧಿ ಹೇಳಿ? ಆ ತರ ಮಾಡಿರ್ತಕ್ಕಂಥ ಸರಸ್ವತಿ ಪುತ್ರ ಅಂತ ಕರೀತಾರೆ. ಏನಕ್ಕೆ? ನಮ್ಮ ಕನ್ನಡದಲ್ಲಿ ಇರ್ತಕ್ಕಂಥ ಡೈರೆಕ್ಟ್ಸ್ ಬೇರೆ ಕಡೆ ಹೋಗ್ಬಿಟ್ಟು ನೀವ್ ಆ ಹೀರೋಗಳ್ ಲಾಂಚ್ ಮಾಡಿದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು? ಬೇಜಾರ್ ಮಾಡ್ಕೊಂಡು ಒಂದ್ ಮಾತು ಹೇಳ್ತೇನೆ, ಪುಷ್ಪ 2ಗೆ ಟಿಕೆಟ್ ಎಷ್ಟಿತ್ತು, ಮ್ಯಾಕ್ಸ್ಗೆ ಎಷ್ಟಿದೆ, ಲಾಸ್ಟ್ ವೀಕ್ ಅಲ್ಲಿ ಬಂದ UIಗೆ ಏನಿದೆ? ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ ನನ್ ಮಕ್ಳೆಲ್ಲ ಹೇಳ್ತಾರಲ್ಲ. ಈಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ RCB ತರ, RCB ಅಂತ ಹೇಳ್ತಾರೆ, ಹೋಗಿ CSK ಹೊಡಿತಾ ಇರ್ತಾರೆ. ಅಲ್ಲೇ ಹಿಂಗೆ ಇಲ್ಲೇ ಅಲ್ಲೇ ಹೋಗಿ ಮಾಡ್ತಾ ಇರ್ತಾರೆ. ಫೈನಲ್ ಆಗಿ ಹೇಳ್ಬೇಕಂದ್ರೆ ಮ್ಯಾಕ್ಸ್ 100 ಡೇಸ್ ಪಕ್ಕ. ಬಾಸ್ಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಸೂಪರ್ ಹಿಟ್ ಮೂವಿ ಬಾಸ್. ಇತ್ತೀಚಿನಲ್ಲಿ ಏನ್ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು, ದೇಶಗಳಲ್ಲಿ ಅತ್ಯಾಚಾರ ನಡೀತಾ ಇದೆಯಲ್ಲ, ಆ ಒಂದು ವಿಶೇಷವಾಗಿ ಒಂದು ಪೊಲೀಸ್ ಇಲಾಖೆ ಒಂದು ರಾತ್ರಿ ಏನ್ ಮಾಡ್ಬೋದು ಆರೋಪಿಗಳು ಅಂತೇಳಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ದಯವಿಟ್ಟು ಇನ್ ಮುಂದೆ ಆದ್ರೂ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆಯವರು ಅತ್ಯಾಚಾರ ಮಾಡಿರ್ತಕ್ಕಂಥ ಎನ್ಕೌಂಟರ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮೂಲಕ ಕೇಳ್ತಾ ಇದ್ದೀನಿ. ಕಿಚ್ಚ ಬಾಸ್ಗೆ ಜೈ.